ಭರಣಿ ಕಾವಡಿ ಭರಣಿ ಕಾವಡಿ ಇದೆ. ನಾವು ಮಗನಹಳ್ಳಿ ಕೋಡಿಯಿಂದ ಬರ್ತಾ ಇದೀವಿ. ನಮ್ಮೂರಿಂದ ಒಂದು 20-30 ಕಾವಡಿ ಬರುತ್ತೆ. ನಾವು ಏನ್ ಹರಕೆ ಹೊತ್ಕೊಂತೀವೋ ಅದು ಹಾಗೆ ನಡೆಯುತ್ತೆ. ಬಹಳ ಜನ ಭಕ್ತಾದಿಗಳು ಬರ್ತಾರೆ. ಉಪವಾಸ ಇದು ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ಪೂಜೆ ಎಲ್ಲ ಮಾಡ್ತೀವಿ. ನಾವ್ ಏನ್ ಅನ್ಕೊಂತೀವೋ ಅದು ಆಗತ್ತೆ ಸರ್. ಸರ್ ಹಣ್ಣು ಕಾಯಿ ಎಲೆ ಅಡಿಕೆ ಅಕ್ಕಿ ಹಿಟ್ಟು ಎಲ್ಲ ಹಣ್ಣು ಎಲ್ಲ ಸರ್ ಬೆಳಗ್ಗೆಯಿಂದ ಏನಿಲ್ಲ, ನೀರ್ ಮಾತ್ರ ತಗೋತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಒಪ್ಪತ್ತಿದ್ದು ಸಂಜೆ ಮಾತ್ರ 8 ಗಂಟೆ ಮೇಲೆ ಆಮೇಲೆ ಊಟ ಹಣ್ಣು ಏನಾದ್ರು. ಹಾ ಸರ್, ಬೇಡ್ಕೊಂಡ್ರೆ ಹರಕೆ ತಗೊಂಡ್ರೆ ಹರಕೆ ಹೊತ್ಕೊಂಡ್ರೆ ಹಂಗೆ ಆಗತ್ತೆ ಸರ್. ಸರ್ ಇಲ್ಲಿ ಮಕ್ಳು ಇಲ್ದೇ ಇರೋರಿಗೆ ಮತ್ತೆ ಆರಾಮಿಲ್ಲ ಅಂದ್ರೆ ಏನು ಬೇಡ್ಕೊಂಡ್ರು ಆಗತ್ತೆ ಸರ್. ಸರ್ ಈಗ ನಂಗ್ ಮದ್ವೆ ಆಗಿ 9 ವರ್ಷ ಆಯ್ತು. 9 ವರ್ಷದಿಂದ ಬರ್ತಾ ಇದ್ದೀನಿ. ಹಾ ಮದ್ವೆ ಇಲ್ಲ ಬಂದಿಲ್ಲ ಸರ್. ನಮ್ದು ಭದ್ರಾವತಿ. ನಮ್ ಮದ್ವೆ ಆದ್ಮೇಲೆ ಈಗ ಮಾಡ್ತಾರೆ. ಅಭಿವೃದ್ಧಿ ಅವಾಗಿಂತ ಈಗ ಬಹಳ ಚೆನ್ನಾಗಾಗಿದೆ. ಹಾ ಜಾಸ್ತಿ ಇದಾರೆ ಸರ್. ಹಾ ಸರ್ ಎಲ್ಲ ಚೆನ್ನಾಗಿದೆ ಸರ್. ಹಾ ಸರ್ ಬರ್ತೀವಿ, ಬಂದು ಪೂಜೆ ಮಾಡಿಸ್ಕೊಂಡು ರೂಪ ಸರ್. ನಮಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇದು ನಾವು ಬರ್ತಾ ಇರೋದು 7 years ಆಯ್ತು. ನಾವು ಬೇಡ್ಕೊಂಡಿರೋದೆಲ್ಲ ಒಳ್ಳೇದಾಗಿ ನಡೆಯುತ್ತೆ ಅಂತ ಗೊತ್ತಿದೆ. ಸುಬ್ರಹ್ಮಣ್ಯಂ ದೇವಸ್ಥಾನ. ಅವ್ರು ಬೇಡ್ಕೊಂಡಿರೋದು ಅವ್ರಿಗೆಲ್ಲರೂ ಎಲ್ಲ ಒಳ್ಳೇದಾಗ್ಲಿ ಅನಿಸ್ತದೆ. ಅದು ಗೊತ್ತಿಲ್ಲ ನಮ್ಗೆ. 10th SLC ಪಾಸ್ ಆಗ್ಲಿ, 95 ಮೇಲೆ ಸ್ಕೋರ್ ಆಗ್ಲಿ ಅಂತ ಬೇಡ್ತಾರೆ. ಇನ್ನ ಆಗಿಲ್ಲ, ಟ್ರೈ ಮಾಡ್ಬೇಕು. ಬರ್ತೀವಿ. ನನ್ನ ಹೆಸರು ಕೀರ್ತನ ಅಂತ, ಅಮೃತ್ ನಗರ. ದೇವಸ್ಥಾನಕ್ಕೆ ಬಂದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ. ಇಲ್ಲಿ ಬಂದಿರೋ ಭಕ್ತಾದಿಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಅನ್ನಿಸ್ತು. ಪ್ರಸಾದ ಎಲ್ಲ ಇದೆ ಅಂತೆ. ದೇವರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವರ್ಷನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ದಿವ್ಯಾ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಸೇವಾ ಸಮಿತಿ, ಸುಬ್ರಹ್ಮಣ್ಯ ನಗರ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆಡಿ ಕೀರ್ತಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 7-8-2026 ಶುಕ್ರವಾರ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಜಾತ್ರೆಗೆ ಜನರು ಬಹಳ ಭಕ್ತಿಯಿಂದ ನಡ್ಕೊಳ್ತಾರೆ. ದೇವಸ್ಥಾನಕ್ಕೆ ಒಂದು ಛತ್ರ ಕೂಡ ನಿರ್ಮಾಣ ಮಾಡಿದ್ದೇವೆ. ಛತ್ರ ನಿರ್ಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಮದುವೆ ಕಾರ್ಯಗಳು, ಶುಭ ಕಾರ್ಯಗಳಿಗೆ ಆಗಲಿ ಅಂತೇಳಿ ಮಾಡಿದ್ದೇವೆ. ಇನ್ನು 1 ತಿಂಗಳು 2 ತಿಂಗಳಲ್ಲಿ ಅದು ಓಪನ್ ಆಗುತ್ತೆ. ಎಲ್ಲ ಭಕ್ತಾದಿಗಳನ್ನ ಅದನ್ನ ಉಪಯೋಗಿಸ್ಕೋಬಹುದು. ಈ ದೇವಸ್ಥಾನದ ಮಹಿಮೆ ಭಕ್ತಾದಿಗಳಿಗೆ ಗೊತ್ತಿದೆ. ಅದನ್ನೇ ನಾವು ಹೊಗಳಬಾರ್ದು. ಹೊಗಳಿದ್ರೆ ಅದರಲ್ಲಿ ಏನಿಲ್ಲ. ಹೊಗಳೋದಕ್ಕೆ ಮುಂಚೆ ಏನಪ್ಪಾ ಅಂತ ಹೇಳಿದ್ರೆ ದೇವರು ಅವ್ರಿಗೆ ಒಳ್ಳೆ ಬಂದ್ರೆ ಒಳ್ಳೇದು ಆಗ್ತಾವಂತ ತಿಳ್ಕೊಂಡೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬರೋದು ಅವ್ರಿಗೆ ಒಳ್ಳೇದು ಆಗ್ತಾ ಇದೆ. ಅವರು ಬೇಡಿಕೆಗಳ ಈಡೇರ್ತಾ ಇದೆ. ಅದರಿಂದ ಎಲ್ಲರೂ ಬರ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ನಮ್ಮ ಕೈಯಾಗ ಆದಷ್ಟು ನಾವು ಕೆಲವೊಬ್ಬರ ಹತ್ರ ನಾವು ದಾನಗಳು ಇಸ್ಕೊಳ್ತೀವಿ. ಕೆಲವೊಬ್ಬ ಸಮಯ ನಾವೇ ಈಗ ಸಿಟಿ ಪಡ್ಡು ಗಿಡ್ಡು ಏನಾರು ನಡೆಸಿ ಅದರಿಂದ ಬರೋ ದುಡ್ಡನ್ನೇ ದೇವಸ್ಥಾನಕ್ಕೆ ಹಾಕ್ತಿವಿ. ನಮ್ ಸ್ವಂತ ದುಡ್ಡನ್ನು ಹಾಕ್ತಿವಿ. ಕೆಲವೊಂದ್ ಸರ್ತಿ ಸಾಕಷ್ಟು ಜನ ಅವರಾಗೆ ವಾಲಂಟ್ರಿ ಆಗಿ ಬಂದು ನಾನು ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತಾರೆ. ಹಿಂಗೆಲ್ಲ ನಡೀತಾ ಇದೆ. ಈಗ ಚೌಟ್ರಿಗಳು ಓಪನ್ ಇನ್ನೂ 1-2 ತಿಂಗಳಲ್ಲಿ ಓಪನ್ ಪೊಸಿಷನ್ ನಲ್ಲಿ ಇದೆ. ಇನ್ನು ಸ್ವಲ್ಪ ಸಣ್ಣ ಕೆಲಸಗಳು ಒಂದು 10-15 ಲಕ್ಷ ರೂಪಾಯಿ ಇದ್ರ ಓಪನ್ ಮಾಡೋ ಸ್ಟೇಜ್ ನಲ್ಲಿ ಇದೆ. ಆದಷ್ಟು ಬೇಗ 1 ತಿಂಗಳಲ್ಲಿಯೋ ಅಥವಾ 2 ತಿಂಗಳಲ್ಲಿ ಓಪನ್ ಮಾಡ್ತೀವಿ. ಗೋವಿಂದರಾಜ್ ಅಂತ ಈ ದೇವಸ್ಥಾನ ಖಜಾನ್ಸಿ ಆಗಿದ್ದೀನಿ. ಈಗ ತಾವೇ ನೋಡ್ತಾ ಇದ್ದೀರಿ, ಪ್ರತಿ ವರ್ಷ ಬರ್ತಾ ಇದ್ದೀನಿ. ಜನ ವರ್ಷ ಹೆಚ್ಚಿಗೆನೆ ಬರ್ತಾ ಇದ್ದಾರೆ. ಇವತ್ತು ಈ ದೇವಸ್ಥಾನ ನಡೆಯೋದು ಮತ್ತು ಚೌಟ್ರಿ ಕಟ್ಟೋದು ಎಲ್ಲ ಭಕ್ತಾದಿಗಳದ್ದೇ ಆಗ್ತಾ ಇದೆ. ಭಕ್ತಾದಿಗಳು ಧಾರಾಳವಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ರಾಜಕೀಯವಾದಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಪೂರ್ವವಾಗಿ ನಾವೇನು ಯಾರಿಗೂ ಒತ್ತಾಯನೇ ಮಾಡಲ್ಲ, ಅವರಾಗಿ ಅವರೇ ತಂದು ಕೊಡ್ತಾ ಇದ್ದಾರೆ.
ಭಕ್ತಾದಿಗಳಿಗೆ ಇಲ್ಲಿ ಬರೋದ್ರಿಂದ ಬಹಳ ಅನುಕೂಲ ಆಗ್ತಾ ಇದೆ. ಪ್ರತಿ ವರ್ಷನೂ ಇದೇ ತರ ನಡ್ಸ್ಕೊಂಡು ಹೋಗ್ಬೇಕಂತ ದೇವ್ರನ್ನ ಬೇಡ್ಕೊಳ್ತಾ ಇದ್ದೀವಿ. ಅಷ್ಟೇ.